ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಲಾಸ್ಟ್ 2 ಕ್ಲಾಸ್ನಿಂದ ಕ್ರಿಮಿನಲ್ ಮ್ಯಾಟರ್ಸ್ಗಳಲ್ಲಿ ಪ್ರೀ ಟ್ರಯಲ್ ಪ್ರಿಪ್ರೇಷನ್ ಯಾವ ರೀತಿ ಆಗುತ್ತೆ ಅಂಥೇಳಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಕಂಪ್ಲೇಂಟ್ ಮತ್ತು FIR ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ನಾವು ಈ ಕ್ರಿಮಿನಲ್ ಕೇಸ್ನಲ್ಲಿ ಅಕ್ಯೂಸ್ಡ್ ಪರವಾಗಿ ಯಾವ ರೀತಿಯಾಗಿ ಪ್ರೀ ಟ್ರಯಲ್ ಪ್ರಿಪರೇಷನ್ಸ್ಗಳನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಫಸ್ಟ್ ಸ್ಟೇಜ್ ಬರುವಂತದ್ದು ಅಡ್ವೊಕೇಟ್ ಇಂದ ಅಕ್ಯೂಸ್ಡ್ ಅನ್ನ ಕೌನ್ಸಿಲಿಂಗ್ ಮಾಡಲಾಗುತ್ತೆ. ಕಂಪ್ಲೇನೆಂಟ್ ಕಡೆಯಿಂದ ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡಂತಹ ವ್ಯಕ್ತಿ ಆಗಿರ್ಬೋದು, ಅವನ ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಅವನ ಫ್ರೆಂಡ್ ಆಗಿರ್ಬೋದು, ಅವರು ರಿಲೀಫ್ಗಾಗಿ ಒಬ್ಬ ಅಡ್ವೊಕೇಟ್ಗೆ ಅಪ್ರೋಚ್ ಆಗ್ತಾರೆ. ಆ ವ್ಯಕ್ತಿಗಳ ಗ್ರೀವಿಯನ್ಸಸ್ ದುಃಖಗಳನ್ನು ಕೇಳಿಕೊಂಡಂತಹ ಅಡ್ವೊಕೇಟ್ ಅವರು ಬಂದಿರುವಂತಹ ವ್ಯಕ್ತಿಗಳಿಗೆ ಆಂಟಿಸಿಪೇಟರಿ ಬೇಲ್ ಅಥವಾ CRPC ಸೆಕ್ಷನ್ 482 ಅಡಿಯಲ್ಲಿ FIR ಕ್ವಾಸ್ನ ಬಗ್ಗೆ ಹೈಕೋರ್ಟ್ನಲ್ಲಿ ಪಿಟಿಷನ್ ಹಾಕುವುದರ ಬಗ್ಗೆ, ಅಥವಾ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 226ನ ಪ್ರಕಾರ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅನ್ನ, ಅಂದರೆ ನನ್ನ ಪರ್ಸನಲ್ ಲಿಬರ್ಟಿ ವೈಲೇಷನ್ ಆಗ್ತಾ ಇದೆ, ಫಂಡಮೆಂಟಲ್ ರೈಟ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿ, ನನ್ನ ಪೊಲೀಸರು ವೈಲೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಅವರು ಫಾಲ್ಸ್ FIR ಅನ್ನ ಮಾಡಿಕೊಂಡು ಇಲ್ಲೀಗಲ್ ಆಗಿ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನನ್ನ ಫಂಡಮೆಂಟಲ್ ರೈಟ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಈ ಎಲ್ಲ ಒಂದು ಗ್ರೌಂಡ್ಸ್ಗಳ ಆಧಾರದ ಮೇಲೆ ಅಕ್ಯೂಸ್ಡ್ ಮತ್ತು ಅಕ್ಯೂಸ್ಡ್ನ ಕಡೆಯವರಿಗೆ ಈ ರೀತಿಯಾಗಿ ಅವರು ಅಡ್ವೈಸ್ಗಳನ್ನ ಮಾಡಬಹುದು. ಇದು ಯಾವಾಗ ಅಂತಂದಾಗ ಅಕ್ಯೂಸ್ಡ್ನ ತಪ್ಪು ಇಲ್ಲದೆ ಇದ್ದಾಗ, ಒಂದು ವೇಳೆ ಅಕ್ಯೂಸ್ ಕಡೆ ತಪ್ಪಿದ್ದಾಗ ಅಡ್ವೊಕೇಟ್ ಅವರು ಅಕ್ಯೂಸ್ಡ್ಗೆ ಅಥವಾ ಅಕ್ಯೂಸ್ಡ್ನ ಕಡೆಯವರಿಗೆ ಅಕ್ಯೂಸ್ಡ್ ಸರೆಂಡರ್ ಆಗಲು ಅವರು ಅಡ್ವೈಸ್ ಮಾಡಬೇಕು. ಅವನ ಸರೆಂಡರ್ ಆಗಕ್ಕೆ ಹೇಳಿ ಸರೆಂಡರ್ ಆದ ದಿನವೇ ಬೇಲ್ ಅಪ್ಲಿಕೇಶನ್ ಅನ್ನು ಹಾಕಬೇಕು. ಆ ಅಕ್ಯೂಸ್ಡ್ ವ್ಯಕ್ತಿಗೆ ಆ ಬೇಲ್ ಅಪ್ಲಿಕೇಶನ್ ಹಾಕಿದ ಮೇಲೆ ಆ ದಿನವೇ ಅವನಿಗೆ ಬೇಲ್ ಸಿಗ್ಬೋದು. ಇಲ್ಲ ಅಂತಂದ್ರೆ ಅವನನ್ನ ಜೈಲಿಗೆ ಕಳಿಸಲಾಗತ್ತೆ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗತ್ತೆ. ಕೆಲವು ದಿವಸಗಳ ನಂತರ ಬೇಲ್ ಸಿಗ್ಬೋದು. ಈ ರೀತಿಯ ಅಡ್ವೈಸ್ ಆದ ಮೇಲೆ, ಎರಡನೇದಾಗಿ ಒಂದು ವೇಳೆ ಅಡ್ವೊಕೇಟ್ನ ಅಡ್ವೈಸ್ನ ಮೇಲೆ ಅಕ್ಯೂಸ್ಡ್ ಸರೆಂಡರ್ ಆದ್ರೆ ಅಡ್ವೊಕೇಟ್ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಆಫೀಸರ್ಸ್ ಗಳಿಂದ ಒಂದು 3rd ಡಿಗ್ರಿ ಮೀಜರ್ಸ್ ಗಳನ್ನ ತೆಗೆದುಕೊಳ್ಳಲಾಗತ್ತೆ. ಆದ್ದರಿಂದ ನಮ್ಮ ಕ್ಲೈಂಟ್ಗೆ ತಾವು ಬೇಲ್ ಅನ್ನ ಕೊಡಬೇಕು, ಅವರು ಎಲ್ಲೂ ಓಡೋಗೋದಿಲ್ಲ, ಕೋರ್ಟ್ನ ಎಲ್ಲ ಪ್ರೊಸೀಡಿಂಗ್ಸ್ ಗಳನ್ನ ಅವರು ಅಟೆಂಡ್ ಆಗ್ತಾರೆ ಅಂತೇಳಿ ಆರ್ಗ್ಯುಮೆಂಟ್ ಗಳನ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲ, ಪೊಲೀಸ್ ಕಸ್ಟಡಿಗೆ ಅವರನ್ನ ಕೊಡಬೇಡಿ, ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಡಿ, ಅಲ್ಲೇ ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತೇಳಿ ಅವರು ಮನವಿಯನ್ನ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬರುವಂತದ್ದು ಬೇಲ್ಗೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು. ಜುಡಿಷಿಯಲ್ ಕಸ್ಟಡಿಯಲ್ಲಿ ಅಕ್ಯೂಸ್ಡ್ ವ್ಯಕ್ತಿ ಸರೆಂಡರ್ ಆದ್ಮೇಲೆ ಅದರ ಸೈಡ್ ನಲ್ಲಿಯೇ ಅಕ್ಯೂಸ್ಡ್ ನ ಪರವಾಗಿ ಬೇಲ್ ಅಪ್ಲಿಕೇಶನ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಆ ಬೇಲ್ ಅಪ್ಲಿಕೇಶನ್ ಅಲ್ಲಿ ಜನರಲ್ ಆಗಿ ಮತ್ತು ಕಾಮನ್ ರೀಸನ್ಸ್ ಗಳನ್ನ ಕೊಡಬೇಕು. ಉದಾಹರಣೆಗೆ ಅಕ್ಯೂಸ್ಡ್ ಇನ್ನೋಸೆಂಟ್ ಇದ್ದಾನೆ, ಅವನು ಯಾವುದೇ ರೀತಿಯ ಕ್ರೈಮ್ ಅನ್ನ ಮಾಡಿಲ್ಲ, ಅವನನ್ನ ಫಾಲ್ಸ್ಲಿ ಮತ್ತು ಮೆಲಿಫೈಡ್ ಆಗಿ ಅವನ ಮೇಲೆ ಕೇಸ್ ಅನ್ನ ಇಂಪ್ಲಿಕೇಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳಬೇಕು. ಈ ಕಾರಣದಿಂದ ಅಕ್ಯೂಸ್ಡ್ ಅನ್ನ ತಾವು ಬೇಲ್ ಮೇಲೆ ರಿಲೀಸ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ಶೂರಿಟೀಸ್ ಗಳನ್ನ ಅಕ್ಯೂಸ್ಡ್ ಕೊಡ್ತಾನೆ. ಈ ರೀತಿಯಾಗಿ ಬೇಲ್ ಅಪ್ಲಿಕೇಶನ್ ಹಾಕಿ ಆ ಅಕ್ಯೂಸ್ಡ್ಗೆ ಬೇಲ್ ಅನ್ನ ಪಡ್ಕೊಳ್ಬಹುದು. ಕೆಲವೊಂದು ಕೇಸಸ್ಗಳಲ್ಲಿ ಬೇಲ್ ಮ್ಯಾಂಡೇಟರಿ ಆಗಿದೆ. ಉದಾಹರಣೆಗೆ ಮೊದಲನೇದಾಗಿ ಬೇಲಿಬಲ್ ಅಫೆನ್ಸಸ್ಗಳಲ್ಲಿ ಮ್ಯಾಂಡೇಟರಿ ಆಗಿ ಅಕ್ಯೂಸ್ಡ್ ಪರ್ಸನ್ಸ್ಗೆ ಬೇಲ್ ಸಿಗಬೇಕು. ಆಮೇಲೆ ಎರಡನೇದಾಗಿ ಪ್ರಿಸ್ಕ್ರೈಬ್ಡ್ ಟೈಮ್ ನಲ್ಲಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗದೆ ಇದ್ದಾಗ ಕೂಡ ಮ್ಯಾಂಡೇಟರಿ ಆಗಿ ಬೇಲ್ ಅನ್ನ ಕೊಡಬೇಕಾಗತ್ತೆ. ಆಮೇಲೆ ಮೂರನೇದಾಗಿ ಈ ನಾನ್ ಬೇಲೇಬಲ್ ಅಫೆನ್ಸಸ್ ಗಳಲ್ಲಿ ಕೂಡ ಅಕ್ಯೂಸ್ಡ್ ವ್ಯಕ್ತಿ ಒಂದು ರೀಸನೇಬಲ್ ಗ್ರೌಂಡ್ಸ್ ನ ಆಧಾರದ ಮೇಲೆ ಗಿಲ್ಟಿ ಅಂತೇಳಿ ಅವನನ್ನ ಬಿಲೀವ್ ಮಾಡೋದಕ್ಕೆ ಆಗದೆ ಹೋದಾಗ ಆ ಸಮಯದಲ್ಲೂ ಕೂಡ ಆ ವ್ಯಕ್ತಿಗೆ ಬೇಲ್ ಸಿಗಬೇಕು. ಆಮೇಲೆ ಫೋರ್ತ್, ಏನಾದರೂ ಈ ಕ್ರಿಮಿನಲ್ ಕೇಸ್ ಮ್ಯಾಜಿಸ್ಟ್ರೇಟ್ ನ ಎದುರುಗಡೆ ಟ್ರಯಲ್ ಆಗ್ತಾ ಇದ್ದಾಗ 60 ಡೇಸ್ ನ ಒಳಗಡೆ ಟ್ರಯಲ್ ಸ್ಟಾರ್ಟ್ ಆಗದೆ ಇದ್ದಾಗ ಕೂಡ ಮ್ಯಾಂಡೇಟರಿ ಆಗಿ ಬೇಲ್ ಅನ್ನ ಕೊಡಬೇಕಾಗತ್ತೆ. ಯಾವುದೇ ರೀತಿಯ ನೆಕ್ಸ್ಟ್ 5ನೇದಾಗಿ ಯಾವುದೇ ರೀತಿಯ ರೀಸನೇಬಲ್ ಗ್ರೌಂಡ್ಸ್ ಗಳು ಇಲ್ಲದೆ ಇದ್ದಾಗ, ಕಸ್ಟಡಿ ತೆಗೆದುಕೊಳ್ಳುವಂತ ಸನ್ನಿವೇಶಗಳು ಇಲ್ಲದೆ ಇದ್ದಾಗ ಆ ವ್ಯಕ್ತಿಗೆ ಕೂಡ ಬೇಲ್ ಅನ್ನು ಅವರು ಕೊಡಬಹುದು. ನಾನ್ ಬೇಲೇಬಲ್ ಅಫೆನ್ಸಸ್ ಗಳಲ್ಲಿ ಕೋರ್ಟ್ಗಳು ಡಿಸ್ಕ್ರಿಷನರಿ ಪವರ್ ಅನ್ನು ಹೊಂದಿರ್ತವೆ. ಬೇಲ್ ಕೊಡಬೇಕಾ ಕೊಡಬಾರ್ದ ಅಂತ ಹೇಳಿ ಆ ಒಂದು ಡಿಸಿಷನ್ ಅನ್ನ ಕೋರ್ಟ್ಗಳೇ ತೆಗೆದುಕೊಳ್ತವೆ. ಯಾವ ಕೇಸಸ್ಗಳಲ್ಲಿ ಪನಿಷ್ಮೆಂಟ್ ಡೆತ್ ಸೆಂಟೆನ್ಸ್ ಆಗಿರುತ್ತೆ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಆಗಿರುತ್ತೆ, ಅಂತಹ ಕೇಸಸ್ಗಳಲ್ಲಿ ಆ ಬೇಲ್ ಅನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ.
ಆದರೆ ಇನ್ನೂ ಕೆಲವು ಕೇಸಸ್ಗಳಲ್ಲಿ ಆ ಬೇಲನ್ನು ಕೊಡ್ತಾರೆ, ಆದರೆ ಕೆಲವೊಂದು ಕಂಡೀಷನ್ಸ್ಗಳ ಮೇಲೆ ಕೊಡ್ತಾರೆ. ಇದಾದ್ಮೇಲೆ ಈ ಸ್ಟೇಜ್ ಆದ್ಮೇಲೆ ಬರುವಂತದ್ದು ಪರ್ಸನಲ್ ಬಾಂಡ್ಗಳನ್ನ ಮತ್ತು ಬೇಲ್ ಬಾಂಡ್ಗಳನ್ನ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಡ್ವೊಕೇಟ್ಸ್ಗಳು ಪರ್ಸನಲ್ ಬಾಂಡ್ ಅನ್ನ ಅಥವಾ ಶೂರಿಟೀಸ್ಗಳ ಒಂದು ಸೆಕ್ಯೂರಿಟಿ ಬಾಂಡ್ ಅನ್ನ ಅವರು ಪ್ರಿಪೇರ್ ಮಾಡಿ ಜೊತೆ ಶೂರಿಟೀಸ್ಗಳ ಅಫಿಡವಿಟ್ ಅನ್ನ ಅದು ಓತ್ ಕಮಿಷನರ್ ಎದುರುಗಡೆ ತೆಗೆದುಕೊಂಡಂತಹ ಒಂದು ಅಫಿಡವಿಟ್ಗಳನ್ನ ಆ ಒಂದು ಬಾಂಡ್ಗಳಿಗೆ ಅಟ್ಯಾಚ್ ಮಾಡಿ ಅದನ್ನ ಪ್ರಿಪೇರ್ ಮಾಡಿ ಮೆಜಿಸ್ಟ್ರೇಟ್ ಅವರ ಎದುರುಗಡೆ ಅದನ್ನ ಸಬ್ಮಿಟ್ ಮಾಡ್ತಾರೆ. ಅದನ್ನ ಮೆಜಿಸ್ಟ್ರೇಟ್ ಅವರು ಅಕ್ಸೆಪ್ಟ್ ಮಾಡಿಕೊಳ್ತಾರೆ. ಸೊ ಬಾಂಡ್ಗೆ ಸಂಬಂಧಪಟ್ಟಂತೆ CRPCಯಲ್ಲಿ ಸೆಕ್ಷನ್ 440 ಹಿಡ್ಕೊಂಡು 448 ಕೆಲವೊಂದು ಜನರಲ್ ಪ್ರಿನ್ಸಿಪಲ್ಸ್ಗಳಿವೆ. ಅವುಗಳನ್ನು ಅಡ್ವೊಕೇಟ್ ಅವರು ಫಾಲೋ ಮಾಡಬೇಕಾಗತ್ತೆ. ಒಂದು ವೇಳೆ ವ್ಯಕ್ತಿಗೆ ಬೇಲ್ ಸಿಗ್ಲಿಲ್ಲ ಅಂದಾಗ, ಬೇಲ್ಗೆ ಅಪ್ಲಿಕೇಶನ್ ಮಾಡಲಿಲ್ಲ ಅಂದಾಗ, ಅವನು ಸರೆಂಡರ್ ಆಗದೆ ಇದ್ದಾಗ ಕೋರ್ಟ್ ಅವನನ್ನು 6 ವಿಧದಲ್ಲಿ 6 ways ನಲ್ಲಿ ಅವನನ್ನ ಕೋರ್ಟ್ಗೆ ಅಪಿಯರ್ ಆಗೋದಕ್ಕೆ ಅವರು ಫೋರ್ಸ್ ಮಾಡಬಹುದು, ಕಾಂಪೆಲ್ ಮಾಡಬಹುದು. ಉದಾಹರಣೆಗೆ ಅಕ್ಯೂಸ್ಡ್ ವ್ಯಕ್ತಿಗೆ ಸಮನ್ಸ್ ಅನ್ನ ಕಳಿಸಬಹುದು. ಆಮೇಲೆ ಎರಡನೇದಾಗಿ ವಾರಂಟ್ ಅನ್ನ ಇಶ್ಯೂ ಮಾಡಬಹುದು. ಮೂರನೇದಾಗಿ ವಾರಂಟ್ ಇನ್ ಲೈವ್ ಆಫ್ ಸಮನ್ಸ್ ಅನ್ನ ಇಶ್ಯೂ ಮಾಡಬಹುದು. ಆಮೇಲೆ ನಾಲ್ಕನೇದಾಗಿ ಅಕ್ಯೂಸ್ಡ್ ಅನ್ನ ಇಷ್ಟೆಲ್ಲ ಆದ್ಮೇಲೂ ಕೂಡ ಅಕ್ಯೂಸ್ಡ್ ಪ್ರೆಸೆಂಟ್ ಆಗದೆ ಹೋದಾಗ, ಕೋರ್ಟ್ ಎದುರುಗಡೆ ಅಟೆಂಡ್ ಆಗದೆ ಹೋದಾಗ ಅವನನ್ನ ಅಬ್ಸ್ಕಾಂಡರ್ ಅಂತೇಳಿ ಪ್ರೋಕ್ಲಮೇಷನ್ ಮಾಡಲಾಗ್ತದೆ, ಘೋಷಣೆ ಮಾಡಲಾಗ್ತದೆ. ಆಮೇಲೆ 5ನೇ ಸ್ಟೆಪ್ನಲ್ಲಿ ಅವನ ಪ್ರಾಪರ್ಟಿಯನ್ನು ಅಟ್ಯಾಚ್ಮೆಂಟ್ ಮಾಡಿಕೊಳ್ಳಲಾಗ್ತದೆ. ಇದಾದ್ಮೇಲೆ ಸರ್ಟೆನ್ ಡೇಟ್ಗೆ ಬಾಂಡ್ ಶೂರಿಟೀಸ್ಗಳ ಒಂದು ಬಾಂಡ್ ತೆಗೆದುಕೊಂಡು ಅವನು ಆ ಡೇಟ್ಗೆ ಅಪೇರ್ ಆಗಬೇಕು. ಸೊ ಆ ರೀತಿ ಮುಖಾಂತರನೂ ಕೂಡ ಅವನನ್ನ ಕೋರ್ಟ್ನ ಎದುರುಗಡೆ ಅವನನ್ನ ಅಟೆಂಡ್ ಆಗೋದಕ್ಕೆ ಕಾಂಪೆಲ್ ಮಾಡಲಾಗುತ್ತೆ. ಯಾವ ಡೇಟ್ಗೆ ಅಕ್ಯೂಸ್ಡ್ ಅಟೆಂಡ್ ಆಗ್ತಾನೆ, ಕೋರ್ಟ್ನ ಎದುರುಗಡೆ ಅಪಿಯರ್ ಆಗ್ತಾನೆ, ಆ ದಿವಸ ಅಕ್ಯೂಸ್ಡ್ ಅಥವಾ ಅಕ್ಯೂಸ್ಡ್ ಕಡ್ನ ಅಡ್ವೊಕೇಟ್ ಅವರು ಈ ಕೋರ್ಟ್ಗೆ ಜುರಿಸ್ಡಿಕ್ಷನ್ ಬರೋದಿಲ್ಲ ಅಂತ ಪಾಯಿಂಟ್ ಆಧಾರದ ಮೇಲೆ. ಆಮೇಲೆ ಎರಡನೇದಾಗಿ ಲಿಮಿಟೇಷನ್ ಪೀರಿಯಡ್ ಲ್ಯಾಪ್ಸ್ ಆಗಿದೆ ಅಂತೇಳಿ ಆಧಾರದ ಮೇಲೆ. ಆಮೇಲೆ ಮೂರನೇದಾಗಿ ಡಬಲ್ ಜಿಯೋಪಾರ್ಡಿ ಅಂತಂದ್ರೆ ಈಗಾಗಲೇ ಆ ಅಫೆನ್ಸ್ ನಲ್ಲಿ ಪನಿಷ್ಮೆಂಟ್ ಅನ್ನ ಅಕ್ಯೂಸ್ಡ್ ಅನುಭವಿಸಿದ್ದಾನೆ. ಸೊ ನೆಕ್ಸ್ಟ್ ಇದರ ನಡೆಸುವಂತ ಅವಶ್ಯಕತೆ ಇಲ್ಲ ಆ ಪಾಯಿಂಟ್ನ ಆಧಾರದ ಮೇಲೆ. ಮತ್ತು ನೆಕ್ಸ್ಟ್ ರೆಸ್ ಜುಡಿಕಾಟ ಮತ್ತು ರೂಲ್ ಆಫ್ ಈಸ್ಟಾಪೆಲ್ ಈ ಆಧಾರದ ಮೇಲೆ ಎಲ್ಲ ಒಂದು ಗ್ರೌಂಡ್ಗಳ ಆಧಾರದ ಮೇಲೆ ಪ್ಲೀಯನ್ನ ಅಕ್ಯೂಸ್ಡ್ನ ಕಡೆಯವರು ಮಾಡಬಹುದು. ನೆಕ್ಸ್ಟ್ ಸ್ಟೇಜ್ ಬರುವಂತದ್ದು ಕೊನೆಯದಾಗಿ ಇನ್ಕ್ವೈರಿ. ಈ ಕ್ರಿಮಿನಲ್ ಕೇಸಸ್ಗಳಲ್ಲಿ ಪ್ರೈಮರಿ ಆಗಿ ಇನ್ವೆಸ್ಟಿಗೇಷನ್ ಆಗುತ್ತೆ, ಆಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಇನ್ಕ್ವೈರಿ ಆಗುತ್ತೆ. ಸೊ ಈ ಇನ್ಕ್ವೈರಿಯನ್ನ ಮೆಜಿಸ್ಟ್ರೇಟ್ ಅವರು ಯಾವುದು ಸತ್ಯ, ಯಾವ ಫ್ಯಾಕ್ಟ್ ಸತ್ಯ, ಯಾವುದು ಫ್ಯಾಕ್ಟ್ಸ್ ಫಾಲ್ಸ್ ಅಂತೇಳಿ ಡಿಟರ್ಮೈನ್ ಮಾಡುವ ಸಲುವಾಗಿ ಇದನ್ನ ಮೆಜಿಸ್ಟ್ರೇಟ್ ಅವರು ಮಾಡ್ತಾರೆ. ಸೊ ಈ ಇನ್ಕ್ವೈರಿಯಲ್ಲಿ ಪೊಲೀಸ್ ಆಫೀಸರ್ಸ್ಗಳು ಮಾಡಿದಂಥ ಇನ್ವೆಸ್ಟಿಗೇಷನ್ ಬಿಟ್ಟು ಉಳಿದ ರೀತಿಯಲ್ಲಿ ಕೇಳುವಂತಹ ಒಂದು ಇಂಟರೋಗೇಷನ್ ಪ್ರಶ್ನೆಗಳನ್ನ ಇನ್ಕ್ವೈರಿ ಅಂತೇಳಿ ಕರೆಯಲಾಗುತ್ತೆ. ಈ ಇನ್ಕ್ವೈರಿ ಆದ ಮೇಲೆ ಆ ಚಾರ್ಜಸ್ ಗಳನ್ನ ಫ್ರೇಮ್ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ನ ಕಾಪಿಯನ್ನ ಅಕ್ಯೂಸ್ಡ್ಗೆ ಕೊಡಲಾಗುತ್ತೆ. ಈ ರೀತಿಯಾಗಿ ಪ್ರೀ ಟ್ರಯಲ್ ಪ್ರಿಪರೇಷನ್ ಆದ ಮೇಲೆ ಲಾಸ್ಟ್ ಒಂದು ಸ್ಟೇಜ್ ನಲ್ಲಿ ಈ ಚಾರ್ಜ್ ಶೀಟ್ ಫೈಲ್ ಆದ ಮೇಲೆ ಒಂದು ಪ್ರಿಸ್ಕ್ರೈಬ್ಡ್ ಡೇಟ್ ಅನ್ನ ಕೊಡಲಾಗುತ್ತೆ. ಸೊ ಆ ಡೇಟ್ ನಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ಕ್ರಿಮಿನಲ್ ಕೇಸಸ್ ನಲ್ಲಿ ಪ್ರೀ ಟ್ರಯಲ್ ಪ್ರಿಪರೇಷನ್ಸ್ಗಳು ಕಂಪ್ಲೇನೆಂಟ್ ಮತ್ತು ಅಕ್ಯೂಸ್ಡ್ನ ಪರವಾಗಿ ಆಗ್ತವೆ. ಈ 3 ಕ್ಲಾಸ್ಗಳನ್ನ ನೀವು ಸರಿಯಾಗಿ ಕೇಳ್ಕೊಳ್ಬೇಕು. ಸೊ ಅವಾಗ ನಮಗೆ ಪ್ರೀ ಟ್ರಯಲ್ ಪ್ರಿಪರೇಷನ್ ಇನ್ ಕ್ರಿಮಿನಲ್ ಮ್ಯಾಟರ್ಸ್ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ.